ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಭಾನುವಾರದ್ದು ವ್ಲಾಗ್ ನೋಡಿ. ನನ್ನ ಹಸ್ಬೆಂಡ್ ಇವತ್ತು ವರಂಡ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ನೀರು ಹಾಕಿ ಕ್ಲೀನ್ ಮಾಡ್ತಿದ್ದಾರೆ. ಬೆಳಿಗ್ಗೆನೇ ಕ್ಲೀನ್ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಮೆಟ್ಲೆಲ್ಲ ತುಂಬ ಕ್ಲೀನ್ ಮಾಡ್ಕೊಂಡು ಬಂದರು. ನೋಡಿ ಎಷ್ಟು ಕ್ಲೀನ್ ಆಗಿದೆ. ಮಳೆ ಬರುವ ಸಾಧ್ಯತೆ ಇತ್ತು, ಮೋಡ ಆಗಿತ್ತು, ಸ್ವಲ್ಪ ಮಳೆ ಬರ್ತಿತ್ತು. ಸ್ವಲ್ಪ ಮಳೆ ಬರ್ತಿತ್ತು ನೋಡಿ. ಅಲ್ಲಿ ಕಸದ ರಾಶಿ ನೋಡಿ. ಆ ಬಿಲ್ಡಿಂಗ್ನವರೆಲ್ಲ ಕಸವನ್ನು ಅಲ್ಲಿ ಕಿಟಕಿಯಲ್ಲೇ ಬಿಸಾಕ್ತಾರೆ, ಗಲೀಜು ಮಾಡಿಬಿಡ್ತಾರೆ ಅವರು. ಹಾಗೆ ಮಾಡಬಾರ್ದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ನೀಟಾಗಿ ಇಟ್ಕೊಳ್ಬೇಕು. ಆದರೆ ಇವರು ಏನು ಮಾಡ್ತಾರೆ, ಕೆಲವರು ಗೊತ್ತಿರುವುದಿಲ್ಲ, ಒಟ್ಟಿಗೆ ಹಾಕಿಬಿಡ್ತಾರೆ. ನಾನು ನೋಡಿ ಬೆಳಿಗ್ಗೆ ರವೆ ರೊಟ್ಟಿ ಮಾಡಿದ್ದೆ. ರವೆ ರೊಟ್ಟಿ ನನಗೆ ತುಂಬ ಇಷ್ಟ. ಹಾಗೆ ರವೆ ರೊಟ್ಟಿ ಮಾಡಿದ್ದು ನಾನು ಬೆಳಿಗ್ಗೆ. ಅದರ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ. ಶ್ರೇಣಿ ಸಿಟ್ಟಲ್ಲಿದ್ದಾಳೆ ನೋಡಿ. ಸಿಟ್ಟು ಶ್ರೇಣಿದ್ದು ಸಿಟ್ಟು ನೋಡಿ. ಹೋಗ್ಬೇಡ, ಅಲ್ಲೇ ಹೋಗ್ಬೇಡ, ಬಾ ಇಲ್ಲಿ ಬಾ. ಸಿಟ್ಟು ಬಂತ ಅವಳಿಗೆ. ಶೂ ಬೇಡ ಅಂದ್ರೂ ಕೇಳೋದಿಲ್ಲ. ಬಾ ಇಲ್ಲಿ ಬಾ. ಹಾಯ್ ಹೇಳು ಶ್ರೀಣಿ ಹಾಯ್ ಹೇಳು. ಬಾತ್ರೂಮ್ ಇದ್ದು ಬಾಗಿಲು ಬಡಿತಾಳೆ ಅವಳು ಹೋಗಿ. ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನೋಡಿ. ಅವಳದ್ದು ತಂಟೆ ನೋಡಿ ಶ್ರೇಣಿದ್ದು. ಅವಳು ಕರೆಕ್ಟ್ ಇರುವ ಪ್ಲೇಸಲ್ಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಹೋಗಿ ನೋಡಿ ಹೇಗೆ ಕೂತ್ಕೊಂಡ್ಲು ನೋಡಿ. ಶೂ ಇಲ್ಲಿ ಸಿಕ್ಕಿಬಿತ್ತು ಕಾಲಿಂದ ಕೆಳಗೆ. ನೋಡ್ತಿದ್ದಾಳೆ. ಅಲ್ಲೇ ಹೋಗಿ ಕೂತ್ಕೊಳ್ಳೋದು ಹೆಚ್ಚಾಗಿ ಅವಳೀಗ. ಆಟ ಆಡಿ ಸುಸ್ತಾಯ್ತು ಅವಳಿಗೆ. ಈಗ ಅಪ್ಪನ ಹತ್ರ ಎತ್ಕೊಳ್ಳಿಕ್ಕೆ ಹೇಳಿದ್ಲು ನೋಡಿ. ಎತ್ಕೊಂಡು ಇಬ್ಬರು ಟಿ ವಿ ನೋಡ್ತಿದ್ದಾರೆ ನಿಂತ್ಕೊಂಡು. ಟಿ ವಿ ಹಾಕಿದ್ದೆ, ಟಿ ವಿ ನೋಡ್ತಾ ಇದ್ದಾರೆ. ಡಿವೋಷ್ನಲ್ ಸಾಂಗ್ ಹಾಕೋದು ನಾವು ಬೆಳಿಗ್ಗೆ ಹೊತ್ತು. ನೋಡ್ತಾ ಇದ್ದಾರೆ ಇಬ್ಬರು ಕೂಡ ಡಿವೋಷ್ನಲ್ ಸಾಂಗ್ ನೋಡಿ. ನನ್ನ ಮಗಳು ಏನು ತಿಂತಿದ್ದಾಳೆ ನೋಡಿ, ಎರಡು ಕೈಯಲ್ಲಿ ಇಟ್ಕೊಂಡು ನೋಡಿ. ನಾನು ಫ್ರೂಟ್ಸ್ ಸಲಾಡ್ ಮಾಡಿ ಕೊಟ್ಟಿದ್ದೀನಿ. ಇದು ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಹಣ್ಣು ಈ ರೀತಿ ಚಿಕ್ಕ ಕಟ್ ಮಾಡಿ ಕೊಟ್ಟಿದ್ದೀನಿ. ಅದನ್ನೀಗ ಕೂತ್ಕೊಂಡು ತಿನ್ನೋದು ಅವಳು. ಸ್ವಲ್ಪ ತಿಂತಾಳೆ, ಎಷ್ಟು ಬೇಕಷ್ಟು ತಿಂದು ಆಮೇಲೆ ಅಲ್ಲೇ ಇಟ್ಟಿರ್ತಾಳೆ. ಮುದ್ದು ಮಗಳು ನಂದು. ಹಾಯ್ ಶ್ರೇಣಿ ಎರಡೂ ಕೈಯಲ್ಲಿ ತಿಂತಾಳೆ. ಇಷ್ಟೊಂದು ಖುಷಿ ಆಗೋದಲ್ಲ ಮಕ್ಕಳು ತಿನ್ನುವಾಗ. ಎರಡೂ ಕೈ ಯೂಸ್ ಮಾಡಿಕೊಂಡು ನೋಡಿ. ಬಾಲ್ ಇಟ್ಕೊಂಡಿದ್ದಾಳೆ. ಬಾಲಲ್ಲಿ ಆಟ ಆಡಲಿಕ್ಕೆ ಅವಳಿಗೀಗ. ಬಾಲಲ್ಲಿ ಆಟ ಆಡ್ತಾಳೆ. ದಾಲ್ ಪಾಲಕ್ ಮಾಡ್ತಿದ್ದೀನಿ ನೋಡಿ ಇವತ್ತು. ಪಾಲಕ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋ ಒಂದು ಪಾತ್ರೆಗೆ ನೋಡಿ. ಸ್ವಲ್ಪ ಜಾಸ್ತಿ ಬೇಡ, 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ.
ಚಟ್ಪಟ್ ಸೌಂಡ್ ಬರ್ತಿದೆ ನೋಡಿ. ಸಾಸಿವೆ, ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕುವ. ಸ್ವಲ್ಪ ಈಗ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಬೇಗ ಬೇಯುತ್ತೆ ಈರುಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈರುಳ್ಳಿ ಬೆಂದ ಮೇಲೆ ನಾನು ಟೊಮೆಟೊ ಹಾಕ್ತೀನಿ. ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ದಾಲ್ ಪಾಲಕ್ಕಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಯಿತು, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹಚ್ಚಿಟ್ಕೊಂಡಿರುವ ಟೊಮೆಟೊ ಹಾಕುವ. ಟಿವಿಯಲ್ಲಿ ಭಜನೆ ಹಾಕಿದ್ದೆ, ಅದನ್ನು ಕೇಳ್ತಾ ಕೂತಿದ್ದಾಳೆ ಅವಳಪ್ಪ ಮತ್ತು ಅವಳಪ್ಪ ಮೊಬೈಲ್ ನೋಡ್ತಿದ್ದಾರೆ. ಇಬ್ಬರು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅವಳಿಗೆ ಡಿವೋಷ್ನಲ್ ಸಾಂಗ್ ಅಂದರೆ ತುಂಬ ಇಷ್ಟ. ಹತ್ತಿರದಿಂದ ಹೋಗ್ತಾಳೆ ಬೇಕಾದ್ರೆ ನೋಡಲಿಕ್ಕೆ. ನೋಡಿ, ತುಂಬ ಇಷ್ಟ ಅವಳು ಡಿವೋಷ್ನಲ್ ಸಾಂಗ್ ಕೇಳೋದಂದರೆ. ಈಗ ಕುಕ್ಕಿಂಗ್ ಟೈಮ್, ನೋಡ್ಕೊಂಬನ್ನಿ. ಸ್ವಲ್ಪ ನೀರು ಹಾಕಿದೆ ನಾನು, ಸ್ವಲ್ಪ ಟೊಮೆಟೊ ಬೇಯಿದೆ ಅಂತೇಳಿ. ಆಮೇಲೆ ಪಾಲಕ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಅಷ್ಟೇ, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಾವು ಪಾಲಕ್ ಸೊಪ್ಪು ಆ್ಯಡ್ ಮಾಡುವ. ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆವಾಗ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತೀನಿ. ಮಿಕ್ಸ್ ಮಾಡೋವರೆಗೂ ನೀರು ಹಾಕಲ್ಲ, ಇದೇ ನೀರು ಬಿಡುತ್ತೆ ನೋಡಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ. ಐದು ನಿಮಿಷ ಸ್ವಲ್ಪ ಇರಲಿ, ಹಾಗೇನೆ ಲೋ ಫ್ಲೇಮಲ್ಲಿ ಬೇಯಲಿ, ಆಮೇಲೆ ಸಿಗುವ. ಓಕೆನಾ? ಇದೆ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವ ದಾಲನ್ನು ಹಾಕುವ. ತೊಗರಿಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಆ್ಯಡ್ ಮಾಡಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ, ಆವಾಗ ಹಾಕಿದೆ ನಾನು. ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪು ಸಪ್ಪೆ ಇದೆ.
ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಿದ್ದೀನಿ. ಆವಾಗ ಹಾಕಿದ್ದೆ ನಾನು ಬೇಳೆ ಬೇಯುವಾಗ, ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ. ಸಾಂಬಾರ್ ಪುಡಿ ಹಾಕುವ. ಸ್ವಲ್ಪ ಎಷ್ಟು ಬೇಕು ನೋಡಿ, ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ. ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತೀವಿ. ಸ್ವಲ್ಪ ಚೆನ್ನಾಗಿ ಈಗ ಕೈ ಆಡಿಸಿ, ಆಮೇಲೆ ಒಂದು ಕುದಿ ಬಂದ ಮೇಲೆ ಸಾಕು, ಇಳಿಸಿ. ಸ್ಟಾರ್ಟ್. ಪಾಲಕ್ ಸೊಪ್ಪಿನ ಸಾಂಬಾರ್ ರೆಡಿ ಆಯ್ತು ನೋಡಿ. ತುಂಬ ಹೆಲ್ದಿ ಸಾಂಬಾರಿದು.